ಅದು ಅನುಭವ ಮಂಟಪ. ಆ ಅನುಭವ ಮಂಟಪದಲ್ಲಿ ಎಷ್ಟು ಪಯನಿಯರ್ಸ್ ಇದ್ರು, ಮುತ್ಸದ್ದಿಗಳಿದ್ರು. ಈ ಜಗತ್ತಿನ ಕಲ್ಯಾಣ ಮಾಡೋ ಸಲುವಾಗಿ ಗುರು ಬಸವಣ್ಣನವರು ಎಷ್ಟು ಜನ ಶರಣರನ್ನು ತಯಾರು ಮಾಡಿದ್ರು ಅಂದ್ರೆ ಅನುಭವ ಮಂಟಪದಲ್ಲಿ 770 ಜನ ಅಮರಗಣಗಳಿದ್ರು. ಆ 770 ಜನ ಅಮರಗಣಗಳು ಅಂತ ಯಾಕಂತಾರಂದ್ರೆ ಅವ್ರು ಮುಕ್ತಾತ್ಮರಾದ್ರು, ಮುಕ್ತಿ ಪಡ್ಕೊಂಡಂತ ಶರಣರು. ಆ ಶರಣರು ಎಲ್ಲರೂ ಕೂಡುವಂತ ಅನುಭವ ಮಂಟಪದಲ್ಲಿ ಒಂದು ಶೂನ್ಯ ಪೀಠವನ್ನ ಸ್ಥಾಪನೆ ಮಾಡಿದ್ರು. ಶೂನ್ಯ ಅಂದ್ರೆ ಪರಿಪೂರ್ಣತೆ ಅಂತ. ಆ ಪರಿಪೂರ್ಣತೆ ಅಂತಕ್ಕಂಥ ಶೂನ್ಯ ಪೀಠ ಅಂದ್ರೆ ಲೋಕಸಭಾಕ್ಕೊಬ್ಬರು ಅಧ್ಯಕ್ಷ ಇರ್ತಾರೆ. ಈಗ ನಮ್ಮ ಲೋಕಸಭಾ ಅಧ್ಯಕ್ಷ ಯಾರಿದ್ದಾರೆ? ಓಂ ಬಿರ್ಲಾ ಇದ್ದಾರೆ. ಅದರಲ್ಲಿ ಮಾನ್ಯ ಬಸವ ಜಯಂತಿ ಆಚರಣೆ ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ. ಗುರು ಬಸವಣ್ಣ ಮೂರ್ತಿ ಮಾಲಾರ್ಪಣೆ ಮಾಡೋರು ಓಂ ಬಿರ್ಲಾ ಅಂತಿದ್ದಾರೆ, ಪಾರ್ಲಿಮೆಂಟ್ ಅಧ್ಯಕ್ಷ ಇದ್ದಾರೆ ಲೋಕಸಭಾ. ನಮ್ಮ 12ನೇ ಶತಮಾನದ ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟಿನ ಅಧ್ಯಕ್ಷರು ಲೋಕಸಭಾ ಸ್ಪೀಕರ್ ಯಾರು ಅಂದ್ರೆ ಅಲ್ಲಮ ಪ್ರಭುದೇವರು. ಹೇಳ್ರಿ, ಅಲ್ಲಮ ಪ್ರಭುದೇವರು ಯಾವ ಜಾತಿಗೆ ಸಂಬಂಧಪಟ್ಟವರು? ಅಲ್ಲಮ ಪ್ರಭುದೇವರು ಯಾವ ಜಾತಿಗೆ ಸಂಬಂಧಪಟ್ಟವ್ರು ಹೇಳ್ರಿ? ಬಸವಣ್ಣವ್ರು ಯಾವ ಜಾತಿಗೆ ಸಂಬಂಧಪಟ್ಟವ್ರು? ಅಕ್ಕ ಮಹಾದೇವರು ಯಾವ ಜಾತಿಗೆ ಸಂಬಂಧಪಟ್ಟವ್ರು? ಜಾತಿ ನಿರ್ಮೂಲನೆ ಮಾಡಿ ಆ ಜ್ಯೋತಿ ತತ್ವವನ್ನ ಕೊಡ್ಲಿಕ್ಕೆ ಬಂದಿರತಕ್ಕಂತಹ ಅನುಭವ ಮಂಟಪದ ಮೂಲಕ ಹೊಸ ಧರ್ಮವನ್ನ ಕೊಟ್ಟು ಒಂದು ಸಮಾಜವನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಶರಣರು ಬಸವಾದಿ ಶರಣರು ಅಲ್ಲಮ ಪ್ರಭುದೇವರು, ಗುರು ಬಸವಣ್ಣನವರು. ಅಂತಹ ಈ ಎಲ್ಲ 770 ಜನ ಅಮರಗಣಗಳನ್ನ ನಿರ್ಮಿಸಿರ್ತಕ್ಕಂಥವ್ರು ಗುರು ಬಸವಣ್ಣವರು. ಕೆಲವರು ಕೇಳ್ತಾರೆ, ಅಲ್ಲಮ ಪ್ರಭುದೇವರು ದೊಡ್ಡವರ ಅಥವಾ ಬಸವಣ್ಣವ್ರು ದೊಡ್ಡವರ ಅಂತ ಕೇಳ್ತಿರ್ತಾರೆ. ಸ್ವಲ್ಪ ತಿಳ್ಕೊಡ್ರಿ, ಅಲ್ಲಮ ಪ್ರಭುದೇವರು ದೊಡ್ಡವರ ಅಥವಾ ಬಸವಣ್ಣವ್ರು ದೊಡ್ಡವರು ಅಂತ ಕೇಳ್ತಾರೆ. ಇಲ್ಲಿ ಅನುಭವ ಮಂಟಪದ ಸ್ಥಾಪನೆ ಮಾಡಿದವರು ಯಾರು? ಬಸವಣ್ಣವ್ರು, ಹೌದಲ್ಲ? ಆ ಅನುಭವ ಮಂಟಪ ಸ್ಥಾಪನೆ ಮಾಡಿ ಅಲ್ಲಿ ಶೂನ್ಯ ಪೀಠವನ್ನ ಸ್ಥಾಪನೆ ಮಾಡಿ ಒಂದು ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಹೇಳಿ ಅದು ಶೂನ್ಯ ಪೀಠ ಸ್ಥಾಪನೆ ಮಾಡಿ. ಅಲ್ಲಮ ಪ್ರಭುದೇವರು ಎಲ್ಲಿ ಹುಟ್ಟಿದ್ದು ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿದ್ದು, ಬಳ್ಳಿಗಾವಿ. ಬಸವಣ್ಣವ್ರು ಹುಟ್ಟಿದ್ದು ಬಾಗೇವಾಡಿ, ಬಿಜಾಪುರ ಜಿಲ್ಲೆ ಬಸವಣ್ಣ ಬಾಗೇವಾಡಿ, ಇಂಗಳೇಶ್ವರ ಬಾಗೇವಾಡಿ. ಇಲ್ಲಿ ಕಲ್ಯಾಣದಲ್ಲಿ ಒಂದು ಅನುಭವ ಮಂಟಪ ಸ್ಥಾಪನೆ ಮಾಡಿ ಶೂನ್ಯ ಪೀಠ ಸ್ಥಾಪನೆ ಮಾಡಿ ಅದಕ್ಕೆ ಅಧ್ಯಕ್ಷರು ತಯಾರು ಮಾಡಬೇಕು ಒಬ್ಬರಿಗೆ ಅಂತೇಳಿ ಕಾಯ್ತಾ ಇದ್ರು. 12 ವರ್ಷ ಕಾಯ್ದ ನಂತರ ಬಳ್ಳಿಗಾವಿಯಿಂದ ಅಲ್ಲಮ ಪ್ರಭುದೇವರು ಬಂದ ಮೇಲೆ ನೀವೇ ಇದಕ್ಕೆ ಅಧ್ಯಕ್ಷರಾಗಬೇಕು ಅಂತ ಹೇಳಿ ಶೂನ್ಯ ಪೀಠದ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಗುರು ಬಸವಣ್ಣವ್ರು. ಆವಾಗ ಅಲ್ಲಮ ಪ್ರಭುದೇವರಿಗೆ ಕೆಲವರು ಹೇಳ್ತಾರೆ ವಿರಕ್ತರು. ಅಲ್ಲಮ ಪ್ರಭುದೇವರು ಕಾವ್ಯ ಉಟ್ಕೊಂಡಿದ್ರು, ಅವರು ವಿರಕ್ತರು. ಬಸವಣ್ಣವ್ರಿಗೆ ಮದುವೆ ಆಗಿತ್ತು, ಅವ್ರು ಗೃಹಸ್ಥರು. ಅದಕ್ಕೆ ಅಲ್ಲಮ ಪ್ರಭುದೇವರು ಸ್ವಲ್ಪ ಮೇಲ, ಬಸವಣ್ಣ ಸ್ವಲ್ಪ ಕೆಳಗೆ ಅಂತ ಹೇಳ್ತಾರೆ. ಆದ್ರೆ ಈಗ ನಮ್ಮ ಕೀರ್ತಿ ಇವಳೆ ಡ್ಯಾನ್ಸ್ ಮಾಡಿದಾರ, ಯಾವ್ದು ಹಾಡದ ರಚನೆ ಯಾವುದೋ? ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತೊನು ಬಯಲಾಯ್ತು, ಬಸವಣ್ಣ ನಿನ್ನ ಮುಟ್ಟೆ ಮುಟ್ಟೆಯನ್ನ ಕ್ರೀ ಬಯಲಾಯ್ತು, ಕರ್ಮ ಬಯಲಾಯ್ತು, ಬಸವಣ್ಣ ನಿನ್ನ ನೆನೆದು ಎನ್ನ ಮನ ಬಯಲಾಯ್ತು.